ಒಬ್ಬ ರೈತನ ಕನಸಲ್ಲಿ ಲಕ್ಷ್ಮೀ ದೇವತೆ ಬಂದು ಹೇಳ್ತಾಳಂತೆ, ನಿನ್ನ ಒಳ್ಳೆಯ ಸಮಯ ಮುಗಿತಾ ಬಂತು, ಇನ್ಮೇಲೆ ನಿನ್ನ ಮನೆಗೆ ದಾರಿದ್ರ್ಯ ದೇವತೆ ಬರ್ತಾಳೆ, ನಾನು ನಿನ್ನ ಮನೆಯನ್ನು ಬಿಟ್ಟು ಹೋಗ್ತಿದ್ದೀನಿ, ನಾನು ಹೋಗೋದಕ್ಕಿಂತ ಮುಂಚೆ ನಿನಗೆ ವರವನ್ನು ಬೇಕಾದ್ರೆ ಕೇಳು, ನಾನು ಕೊಡ್ತೀನಿ ಅಂತ. ಆಗ ರೈತ ಬಹಳ ಯೋಚನೆ ಮಾಡಿ ಹೇಳ್ತಾನಂತೆ, ನನ್ನ ಮನೇಲಿರುವಂಥ ಪ್ರತಿಯೊಬ್ಬರ ಮಧ್ಯೆ ಪ್ರೀತಿ ಬಾಂಧವ್ಯ ಸದಾ ಇರಲಿ. ಒಂದಷ್ಟು ದಿನಗಳಾದ್ಮೇಲೆ ರೈತನ ಮೊದಲನೇ ಸೊಸೆ ಮನೆಯಲ್ಲಿ ಉಪ್ಪಿಟ್ಟು ಮಾಡ್ತಿರ್ಬೇಕಾದ್ರೆ ಆ ಉಪ್ಪಿಟ್ಟಿಗೆ ಬೇಕಾಗಿರುವಷ್ಟು ಉಪ್ಪನ್ನ ಎಲ್ಲ ಪದಾರ್ಥಗಳನ್ನು ಕೂಡ ಹಾಕಿ ಏನೋ ಕೆಲಸಕ್ಕೆ ಅಂತ ಹೊರಗೆ ಹೋಗ್ತಾಳೆ. ಆಕೆ ಹೊರಗೆ ಹೋದ ತಕ್ಷಣ ರೈತನ ಎರಡನೇ ಸೊಸೆ ಬರ್ತಾಳೆ. ಅವಳು ಆ ಉಪ್ಪಿಟ್ಟಿನ ರುಚಿಯನ್ನ ನೋಡದೆ ಇನ್ನೊಂದಷ್ಟು ಉಪ್ಪನ್ನ ಹಾಕಿ ಹೋಗ್ತಾಳೆ. ಆಮೇಲೆ ಮೂರನೇ ಸೊಸೆ ಬರ್ತಾಳೆ. ಅವಳು ಕೂಡ ಅದರ ರುಚಿಯನ್ನು ನೋಡದೆ ಮತ್ತೊಂದಷ್ಟು ಉಪ್ಪನ್ನ ಹಾಕಿ ಹೋಗ್ತಾಳೆ. ಬೆಳಿಗ್ಗೆ ಎಲ್ಲರೂ ಕೂಡ ಕುತ್ಕೊಂಡು ತಿಂಡಿಯನ್ನ ತಿನ್ಬೇಕಾದ್ರೆ ಮೊದಲು ರೈತನಿಗೆ ಉಪ್ಪಿಟ್ಟನ್ನ ಹಾಕ್ತಾರೆ. ರೈತ ಮೊದಲನೇ ತುತ್ತನ್ನ ತಿಂದ ತಕ್ಷಣ ಅವನಿಗೆ ಗೊತ್ತಾಗುತ್ತೆ ಉಪ್ಪಿಟ್ಟಲ್ಲಿ ಉಪ್ಪು ಹೆಚ್ಚಾಗಿದೆ ಅಂತ. ಆದ್ರೆ ರೈತನಿಗೆ ಆಲ್ರೆಡಿ ಗೊತ್ತಿರುತ್ತೆ ಮನೆಗೆ ದಾರಿದ್ರ್ಯ ಬಂದಿದೆ ಅಂತ. ಸೊ ಅವನು ಸುಮ್ಮನೆ ಆ ಉಪ್ಪಿಟ್ಟನ್ನ ತಿಂದು ಎದ್ದು ಹೋಗ್ತಾನಂತೆ. ಆ ರೈತನ ಜೊತೆ ತಿಂಡಿ ತಿನ್ನೋದಕ್ಕೆ ಕೂತಿದ್ದಂತಹ 3 ಮಕ್ಕಳಿಗೂ ಕೂಡ ಉಪ್ಪು